ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತಾ ಈ ಒಂದು ತರಗತಿಯಲ್ಲಿ PU ಕಾಲೇಜಿನ ಅತಿಥಿ ಉಪನ್ಯಾಸಕರ ನೇಮಕಾತಿ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿತಾ ಹೋಗೋಣ. ಇಲ್ಲಿ ತಾವು ನೋಡ್ಬೋದು, PU ಕಾಲೇಜ್ ಉಪನ್ಯಾಸಕರು ಆಗಬೇಕಾದ್ರೆ ತಮ್ಮ ವಿದ್ಯಾರ್ಹತೆ ಏನಾಗಿರಬೇಕು ಅಂತಂದರೆ ಅವರು ಮಾಸ್ಟರ್ ಡಿಗ್ರಿಯನ್ನು ಮಾಡಿರಬೇಕಾಗಿರುವಂಥದ್ದು. ಸೊ ಎಷ್ಟು PU ಕಾಲೇಜ್ ಉಪನ್ಯಾಸಕರನ್ನ ನೇಮಕ ಮಾಡ್ತಾ ಇದ್ದಾರೆ ಅಂತಂದ್ರೆ 1689 ಹುದ್ದೆಗಳು ನೇಮಕ ಮಾಡುವಂಥದ್ದು. ನಿಮಗೆ ವೇತನ ಅಂದ್ರೆ ತಿಂಗಳಿಗೆ 14,000 ರೂಪಾಯಿ ವೇತನವನ್ನ ನೀಡುವಂಥದ್ದು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ನಿಮ್ಮನ್ನ ನೇಮಕಾತಿಯನ್ನ ಮಾಡ್ಕೊಳ್ತಾರೆ ಮತ್ತು ಈಗ ಅಧಿಸೂಚನೆ ಹೊರಡಿಸಿದಾರ ಇಲ್ಲ ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನೂ ಅಧಿಸೂಚನೆ ಹೊರಡಿಸಿಲ್ಲ, ಇಷ್ಟು ಹುದ್ದೆಗಳು ತೆಗೆದುಕೊಳ್ಳಲಾಗುವುದು ಅಂತ ಸರ್ಕಾರದಿಂದ ಏನ್ ಮಾಡಿದ್ದಾರೆ, ಪತ್ರಿಕೆಯಲ್ಲಿ ಕೊಟ್ಟಿರುವಂಥದ್ದು. ಸೊ ಇದರ PDF ತಮಗೆ ಸಂಪೂರ್ಣವಾದ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಲಿಂಕ್ ಇದೆ. ನಮ್ಮ ಟೆಲಿಗ್ರಾಮ್ ಚಾನಲ್ ಯೂಟ್ಯೂಬ್ ಕೆಳಗಡೆ ಲಿಂಕ್ ಇರುವಂಥದ್ದು. ಅಲ್ಲಿ ತಾವೇನ್ ಮಾಡ್ಬೋದು, ಜಾಯಿನ್ ಆಗುವುದರ ಮೂಲಕ ಸಂಪೂರ್ಣವಾದ ಮಾಹಿತಿಯನ್ನ ತಾವು ಪಡೆದುಕೊಳ್ಬಹುದು. ಅದರ ಪತ್ರಿಕೆಯಲ್ಲಿ ಏನೆಲ್ಲ ಬಂದಿತ್ತು ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಮಂಜೂರಾತಿ ಹುದ್ದೆಗಳಿಗೆ ಅನುಗುಣವಾಗಿ 2025-26ನೇ ಸಾಲಿನ 4689 ಅತಿಥಿ ಉಪನ್ಯಾಸಕರನ್ನ ನೇಮಿಸಲು ಶಿಕ್ಷಣ ಇಲಾಖೆ ಆದೇಶ ಮಾಡಿರುವಂಥದ್ದು. ಅಂದ್ರೆ 4684 ಉಪನ್ಯಾಸಕರ ನೇಮಕ ಮಾಡುವುದಕ್ಕೆ ಆದೇಶವನ್ನ ಹೊರಡಿಸಿದ್ದಾರೆ. ಅತಿಥಿ ಉಪನ್ಯಾಸಕರಿಗೆ ಇರ್ತಕ್ಕಂಥ ಸಂಬಳ ಎಷ್ಟು ಅಂತಂದ್ರೆ 14,000 ಇರುವಂಥದ್ದು. ಅತಿಥಿ ಉಪನ್ಯಾಸಕರ ಅವಧಿ ಎಷ್ಟು ಅಂತಂದ್ರ ಒಂದು 10 ವಾರದಲ್ಲಿ 10 ಗಂಟೆಗಳ ಮಾತ್ರ ಏನ್ ಮಾಡ್ಬೋದು ಅಂದ್ರೆ ಕೆಲಸ ಮಾಡಲು ಅನುಮತಿಯನ್ನ ನೀಡಲಾಗಿದೆ. ಇನ್ನು ಯಾವುದೇ ಕಾಲೇಜಿನಲ್ಲಿ 10 ರಿಂದ 12 ಗಂಟೆಗಳಿಗಿಂತ ಹೆಚ್ಚು ಕಾರ್ಯಭಾರ ಇದ್ದಲ್ಲಿ ಮಾತ್ರ ಈ ಇಬ್ಬರು ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಳ್ಳಬಹುದು ಅಂತೇಳಿ ಸರ್ಕಾರ ಹೇಳಿರುವಂಥದ್ದು. ಇನ್ನು ವಿಷಯದಲ್ಲಿ ಬೋಧನೆಗೆ ಒಬ್ಬರಿಗಿಂತ ಹೆಚ್ಚು ಅಭ್ಯರ್ಥಿಗಳು ಮುಂದೆ ಬಂದರೆ ಸ್ನಾತಕೋತ್ತರ ಪದವಿಯಲ್ಲಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ಕಾಲೇಜಿನ ಪ್ರಾಚಾರ್ಯರು ಮತ್ತು ಹಿರಿಯ ಉಪನ್ಯಾಸಕರ ಸಮಿತಿ ಆಯ್ಕೆ ಮಾಡಬೇಕೆಂದು ಸೂಚಿಸಲಾಗಿದೆ. ನೋಡ್ರಿ, ಸೇಮ್ ಅಂದ್ರೆ ಒಂದೇ ವಿಷಯವನ್ನ ಹೇಳೋದು, ಇಬ್ರು ಅಭ್ಯರ್ಥಿಗಳು ಅತಿಥಿ ಉಪನ್ಯಾಸಕರು ಬಂದ್ರೆ ಯಾವ ರೀತಿಯನ್ನ ತೆಗೆದುಕೊಳ್ಬೇಕು ಅಂತಕ್ಕಂಥ ಕ್ಲಾರಿಟಿಯನ್ನ ಸರ್ಕಾರ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಯಾರು ಅಂದ್ರು ಸ್ನಾತಕೋತ್ತರ ಪದವಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದಿರ್ತಾರಲ್ಲ ಅವರನ್ನು ಏನ್ ಮಾಡ್ತಾರೆ ಅಂದ್ರೆ ಸರ್ಕಾರ ಆಯ್ಕೆ ಮಾಡ್ಕೋಬೇಕು ಅಂತೇಳಿ ಹೇಳಿರುವಂಥದ್ದು. ಸೊ ಮತ್ತೆ ಆಯಾ ಜಿಲ್ಲಾ ವ್ಯಾಪ್ತಿಯ PU ಕಾಲೇಜಿನಲ್ಲಿ ಕಡಿಮೆ ಕಾರ್ಯಭಾರ ಹೊಂದಿರುವ ವಿಷಯಗಳ ಉಪನ್ಯಾಸಕರ ಜಿಲ್ಲೆಯಲ್ಲಿ ಇತರೆ ಕಾಲೇಜುಗಳಲ್ಲಿ ಖಾಲಿ ಹುದ್ದೆಗಳನ್ನು ನಿಯೋಜಿಸಿದ ನಂತರ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳಬೇಕು ಅಂತೇಳಿ ಹೇಳಿರುವಂಥದ್ದು. ಸೊ ಎಲ್ಲಿ ಶಿಕ್ಷಕರನ್ನ ವರ್ಗಾವಣೆ ಮಾಡ್ತಾರೋ ಆ ನಂತರ ನೀವೇನ್ ಮಾಡ್ಬೇಕು, ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಳ್ಳಬೇಕು ಅಂತೇಳಿ ಸರ್ಕಾರಕ್ಕೆ ಅಧಿಸೂಚನೆಯಲ್ಲಿ ತಿಳಿಸಿರುವಂಥದ್ದು. ಸೊ ಹಾಗಾಗಿ ಯಾರೆಲ್ಲ MA MSc ಮಾಡಿದಿರಿ, ತಮಗೆ ಒಂದು ಅವಕಾಶ, ಇದನ್ನ ತಾವು ಸದುಪಯೋಗ ಪಡಿಸ್ಕೊಂತೀರಿ ಅನ್ನೋ ಭಾವದಿಂದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್.